ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಮನುಷ್ಯ ದೇಹ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಅಂಥ ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ಬಾರ್ದು. ಇಂಥ ಮನುಷ್ಯ ಜನ್ಮ ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಾಧನೆ ಮಾಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮನೇ ಬೇಕು. ಮತ್ತು ಹಿಂದಿನ ಶ್ಲೋಕದಲ್ಲಿ ನನ್ನನ್ನು ಆಶ್ರಯಿಸಿದರೆ, ಉಪಾಸನೆ ಮಾಡಿದರೆ ಸ್ತ್ರೀಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೂಡ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಉಂಟು. ಕೃಷ್ಣನ ಅಭಿಪ್ರಾಯ ಹೀಗೆ. ಸ್ವತಃ ಅಂದ್ರೆ ಸ್ವರೂಪದಲ್ಲಿ ಪುರುಷರೇ. ಯಾವುದೋ ಪಾಪದಿಂದ ಅವರಿಗೆ ಸ್ತ್ರೀತ್ವ ಬಂದಿದ್ರೆ ಅಂಥವರು ಕೂಡ ನನ್ನನ್ನು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ, ಹಾಗರ್ಥ. ಅದಕ್ಕೆ ಉದಾಹರಣೆ ಸುದ್ಯುಮ್ನ. ಅವನು ಸ್ವತಃ ಪುರುಷನೇ. ಅವನಿಗೆ ಇಲಾ ಅಂತ ಹೆಸರು ಬಂತು, ಸ್ತ್ರೀತ್ವ ಬಂತು. ಸುದ್ಯುಮ್ನನಿಗೆ ಶಾಪದಿಂದ ಸ್ತ್ರೀತ್ವ ಬಂತು. ಆದರೆ ಸ್ವರೂಪತಃ ಅವನು ಪುರುಷನೇ. ಶಾಪದಿಂದ ಸ್ತ್ರೀತ್ವವನ್ನ ಪಡೆದಿದ್ದ ಅವನು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋದ. ಸ್ವತಃ ಬ್ರಾಹ್ಮಣರಾದವರು ಪಾಪದಿಂದ ವೈಶ್ಯಾದಿ ವರ್ಣವನ್ನು ಪಡಿಬಹುದು, ವೈಶ್ಯತ್ವವನ್ನು ಶೂದ್ರತ್ವವನ್ನು ಪಡಿಬಹುದು. ಅಂಥವರು ಕೂಡ ನನ್ನನ್ನು ಆಶ್ರಯಿಸಿದರೆ, ಭಕ್ತಿ ಉಳ್ಳವರಾದರೆ ಅವರು ಉತ್ತಮ ಗತಿ ಹೊಂತಾರೆ ಅಂತ ಇದಕ್ಕರ್ಥ. ಇನ್ನು ಸ್ವರೂಪತಃ ಬ್ರಾಹ್ಮಣರೇ ಆದವರು, ಸ್ವಾಭಾವಿಕವಾಗಿ ಬ್ರಾಹ್ಮಣರಾದವರು ಮೋಕ್ಷ ಹೊಂತಾರೆ ಅಂತ ಏನು ಹೇಳೋದು? ಇಲ್ಲಿ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ಅಂತ ಅಷ್ಟು ಸೇರಿಸಿದ್ದಾರೆ. ಪುಮಾಂಸಃ ಅಂತ ಹೇಳಲಿಲ್ಲ. ಅಂದ್ರೆ ಇದರಿಂದ ಏನು ಗೊತ್ತಾಗ್ತದೆ ಒಂದು ತತ್ವ ಅಂತಂದ್ರೆ, ಪುರುಷರಿಗೆ, ಸ್ವತಃ ಪುರುಷರಾದವರಿಗೆ ಪಾಪಾದಿಗಳಿಂದ ಶಾಪದಿಂದಲೋ ಸ್ತ್ರೀತ್ವ ಬರಬಹುದು. ಪುರುಷರು, ಸ್ವತಃ ಪುರುಷರಾದವರು ಪಾಪದಿಂದಲೋ ಅಥವಾ ಇಚ್ಛೆಯಿಂದಲೋ ಸ್ತ್ರೀತ್ವವನ್ನು ಪಡೀತಾರೆ. ಆದರೆ ಸ್ತ್ರೀಯರು ಮಾತ್ರ ಎಂದು ಪುರುಷತ್ವವನ್ನು ಪಡೆಯೋದಿಲ್ಲ, ಸ್ವರೂಪತಃ ಸ್ತ್ರೀಯರಾದವರು. ಅದರಿಂದ ಕೃಷ್ಣನ ಅಭಿಪ್ರಾಯ ಹೀಗಿಟ್ಕೊಳ್ಬೇಕು. ಸ್ವರೂಪತಃ ಪುರುಷರಾಗಿದ್ದು ಸ್ತ್ರೀತ್ವವನ್ನು ಪಡೆದವರು, ಸ್ವರೂಪತಃ ಬ್ರಾಹ್ಮಣರಾಗಿದ್ದು ವೈಶ್ಯತ್ವವನ್ನು ಪಡೆದವರು, ಸ್ವರೂಪತಃ ಬ್ರಾಹ್ಮಣರಾಗಿದ್ದು ಶೂದ್ರತ್ವವನ್ನು ಹೊಂದಿದಂಥವರು ಭಕ್ತರಾದರೆ ಅವರು ಉತ್ತಮ ಗತಿಯನ್ನು ಹೊಂದ್ತಾರೆ ಅಂತ ಅರ್ಥ. ಇಲ್ಲಿ ಒಂದು ಸಂದೇಹವನ್ನು ಪರಿಹಾರ ಮಾಡಬೇಕು. ಸ್ತ್ರೀಯರಿಗೆ ಪುರುಷತ್ವ ಬರೋದಿಲ್ಲ, ಆದರೆ ಪುರುಷರಿಗೆ ಸ್ತ್ರೀತ್ವವನ್ನ ಶಾಪದಿಂದಲೋ ಉಂಟು ಮಾಡ್ತಾನೆ ಪರಮಾತ್ಮ ಅಂತ ಬಂದಿದೆ. ಅದಕ್ಕೆ ದೃಷ್ಟಾಂತ ಸುದ್ಯುಮ್ನನಿಗೆ ಇಲಾತ್ವ ಬಂತು ಶಾಪದಿಂದ. ಆದರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ದ್ರುಪದ ಮಹಾರಾಜನ ಕಥೆ ಅದು. ದ್ರುಪದ ಮಹಾರಾಜ ರುದ್ರದೇವರ ತಪಸ್ಸು ಮಾಡಿದ. ನನಗೊಂದು ಗಂಡು ಮಗು ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟು ತಪಸ್ಸು ಮಾಡಿದ. ರುದ್ರದೇವರು ಪ್ರತ್ಯಕ್ಷರಾಗಿ ವರ ಕೊಟ್ಟರು, ನಿನಗೆ ಹೆಣ್ಣು ಹುಟ್ಟುತ್ತದೆ, ಆಮೇಲೆ ಆ ಮಗು ಗಂಡಾಗ್ತದೆ ಅಂತ ವರ ಕೊಟ್ರು. ಇಲ್ಲಿರೋದು ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಪುರುಷತ್ವ ಬರೋದೇ ಇಲ್ಲ ಅಂತ ಮಹಾಭಾರತ ಕಥೆಯಲ್ಲಿ ರುದ್ರದೇವರು ವರ ಕೊಟ್ಟಿದ್ದಾರೆ ದ್ರುಪದ ರಾಜನಿಗೆ. ನಿನಗೊಂದು ಹೆಣ್ಣು ಹುಟ್ಟಿ ಅದು ಗಂಡಾಗ್ತದೆ ಅಂತ, ಸ್ತ್ರೀಯರಿಗೂ ಪುರುಷತ್ವ ಬರ್ತದೆ ಅಂತ ಆಯ್ತಲ್ಲ. ಆದ್ರಿಂದ ಅವನೇನ್ ಮಾಡಿದ, ದ್ರುಪದ ರಾಜ, ರುದ್ರದೇವರು ವರ ಕೊಟ್ಟಿದ್ದಾರೆ, ಹಾಗಿದ್ರು ಅದು ಹೆಣ್ಣು ಗಂಡಾಗೇ ಆಗ್ತದೆ, ಹುಟ್ಟಿದ ಕೂಸನ್ನ ಹೆಣ್ಣು ಅಂತ ಪ್ರಚಾರ ಮಾಡಿ ಆಮೇಲೆ ಅದು ಗಂಡಾದಾಗ ಅವಮಾನ ಆಗ್ತದೆ, ಮತ್ತೆ ಗಂಡಾಯಿತು ಅಂತ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಗಂಡೇ ಹುಟ್ಟಿತು ಅಂತ ಪ್ರಚಾರ ಮಾಡಿದ. ಗಂಡು ಕೂಸಿಗೆ ಹಾಕುವ ವೇಷಗಳನ್ನೇ ಹಾಕಿದ.
ನಾಮಕರಣವನ್ನು ಹಾಗೆ ಮಾಡಿದ. ಗಂಡು ಅಂತಲೇ ಬಳಸ್ತಾ ಬಂದ, ಗಂಡು ಹುಟ್ಟಿದೆ ಅಂತಲೇ ಆಯ್ತು. ಆದ್ರೆ ನೋಡ್ತಾ ಇದ್ದಾನೆ ಆ ಹೆಣ್ಣು ಕೂಸು ಗಂಡ ಆಗ್ಲೇ ಇಲ್ಲ. ರುದ್ರದೇವರು ವರ ಏನೋ ಕೊಟ್ಟಿದ್ದಾರೆ, ಅವನಿಗೆ ವಿಶ್ವಾಸನೂ ಇತ್ತು ರುದ್ರದೇವರ ಮೇಲೆ. ಹಾಗಿದ್ರೂ ಗಂಡಾಗ್ತದೆ ಅಂತ ಹೇಳಿ ಗಂಡು ವೇಷನೇ ಹಾಕಿ ಬೆಳೆಸ್ತಾ ಬಂದ. ಆದರೆ ಆಗ್ಲಿಲ್ಲ. ಒಂದು ದಿವಸ ನೋಡಿದ, 2 ದಿವಸ ನೋಡಿದ, ಆಗ್ಲಿಲ್ಲ. ಸ್ವಲ್ಪ ಧೈರ್ಯ ಬಂತು, ಆದ್ರೂ ವಿಶ್ವಾಸ ಗಟ್ಟಿ ಇತ್ತು ರುದ್ರದೇವರ ಮೇಲೆ. ಎಲ್ಲಿವರೆಗೆ ಅಂತಂದ್ರೆ ಯೌವನಕ್ಕೆ ಬರೋ ತನಕನೂ ಕೂಡ ಗಂಡು ಅಂತಲೇ ಮಾಡಿಬಿಟ್ಟ. ಈ ಹೆಣ್ಣು ಕೂಸು, ಹೆಣ್ಣು ಮಗು ಯೌವನಾವಸ್ಥೆಗೆ ಬಂತು. ಯುವತಿಯಾದ್ಲು, ದ್ರುಪದ ರಾಜನ ಮಗಳು ತರುಣಿಯಾದ್ಲು, ಯುವತಿಯಾದ್ಲು. ಆದ್ರೆ ಹೊರಗಡೆ ಎಲ್ಲ ಪ್ರಪಂಚಕ್ಕೆ ಗಂಡು ಅಂತಲೇ ಪ್ರಸಿದ್ಧಿ. ಅದಕ್ಕೆ ದಶರ್ಣ ದೇಶ ಅಂತ ಒಂದು ದೇಶ, ಆ ದೇಶದ ರಾಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮುಂದೆ ಬಂದ. ದ್ರುಪದ ರಾಜನ ಹತ್ರ ಬಂದ, ನಿನ್ನ ಮಗ ಇದ್ದಾನೆ, ತಾರುಣ್ಯಕ್ಕೆ ಬಂದಿದ್ದಾನೆ, ನನಗೂ ಒಬ್ಬ ಮಗಳಿದ್ದಾಳೆ, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಬಂದ. ದ್ರುಪದ ರಾಜ ಒಪ್ಪಿದ. ಅಲ್ಲ, ಹುಟ್ಟಿದ್ದು ಹೆಣ್ಣು, ಗಂಡು ವೇಷ ಮಾತ್ರ ಹಾಕಿದ್ದು. ಯೌವನದ ತನಕನೂ ಕೂಡ ಅದು ಹೆಣ್ಣೆ, ಮಗಳೇ. ದಶರ್ಣ ದೇಶದ ರಾಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಬಂದ್ರು. ದ್ರುಪದ ರಾಜ ಒಪ್ಪಿದ. ತನ್ನ ಮಗಳಿಗೆ ದಶರ್ಣ ದೇಶದ ರಾಜನ ಮಗಳನ್ನು ತಂದು ಮದುವೆ ಮಾಡ್ಲಿಕ್ಕೆ ಒಪ್ಕೊಂಡ. ರುದ್ರದೇವರ ಮಾತಿನ ಮೇಲೆ ವಿಶ್ವಾಸ. ಮದುವೆ ಆಗೋ ದಿವಸವಾದ್ರೂ ಗಂಡಾಗಿ ಬಿಡ್ತದೆ ಅಂತ ಇವನಿಗೆ ಧೈರ್ಯ, ಅಷ್ಟು ವಿಶ್ವಾಸ ಇಟ್ಟಿದ್ದ. ಆಮೇಲೆ ಮದುವೆ ಆಯ್ತು. ಮದುವೆ ಆದ ಮೇಲೆ ಆ ದಶರ್ಣ ದೇಶದ ರಾಜನ ಮಗಳಿಗೆ ಗೊತ್ತಾಯ್ತು. ಅಲ್ಲಿವರೆಗೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿದ್ದಿಲ್ಲ ಇದು ಹೆಣ್ಣು ಅನ್ನೋದು. ಗಂಡು ಅಂತಲೇ ಎಲ್ಲರೂ ತಿಳ್ಕೊಂಡಿದ್ರು. ದಶರ್ಣ ದೇಶದ ರಾಜನ ಮಗಳು ಮದುವೆ ಮಾಡಿಕೊಂಡ್ಲು. ಅವಳಿಗೆ ಗೊತ್ತಾಯ್ತು, ನಾನು ಮದುವೆ ಮಾಡಿಕೊಂಡದ್ದು ಗಂಡನ್ನಲ್ಲ, ಒಂದು ಹೆಣ್ಣನ್ನ ಅಂತ ಗೊತ್ತಾಗೋಯ್ತು. ಅವಳು ಹೋಗಿ ತಂದೆ ಹತ್ರ ದೂರು ಕೊಟ್ಲು. ಎಂಥ ಮೋಸ ದ್ರುಪದ ರಾಜ ಮಾಡಿದ್ದು. ಅವನ ಮಗ ಅಂತ ನೀನು ನನ್ನನ್ನು ಕೊಟ್ಟಿಯಪ್ಪ, ಆದ್ರೆ ಅದು ಅವನ ಮಗ ಅಲ್ಲ, ಮಗಳದು. ಅವನ ಮಗಳಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ದೀನಿ ನೀನು ಅಂತ ಮಗಳು ದಶರ್ಣ ದೇಶದ ರಾಜನಿಗೆ ದೂರು ಕೊಟ್ಲು. ನನ್ನನ್ನು ಒಂದು ಹೆಣ್ಣಿಗೆ ಮದುವೆ ಮಾಡಿ ಕೊಟ್ಟಿದ್ದೀರಿ ನೀವು ಅಂತ. ದ್ರುಪದ ರಾಜನ ಹತ್ರ ದಶರ್ಣ ದೇಶದ ರಾಜ ದೂತರನ್ನ ಕಳಿಸಿದ. ದೊಡ್ಡ ಮೋಸ ಮಾಡಿದ್ದೀನಿ ನೀನು, ನಿನ್ನ ಮಗಳನ್ನ ಮಗ ಅಂತ ಪ್ರಚಾರ ಮಾಡಿ ನನ್ನ ಮಗಳನ್ನ ತಗೊಂಡು ಮದುವೆ ಮಾಡಿಸಿದ್ದೀರಿ. ದೊಡ್ಡ ಮೋಸ ನನಗೆ ಮಾಡಿದ್ದು, ಯುದ್ಧಕ್ಕೆ ತಯಾರಾಗು, ಯುದ್ಧಕ್ಕೆ ಬರ್ತೇನೆ ಅಂತ. ದ್ರುಪದ ರಾಜನಿಗೆ ರುದ್ರದೇವರ ಮಾತಿನ ಮೇಲೆ ಎಷ್ಟು ವಿಶ್ವಾಸ ಅಂದ್ರೆ, ಯುದ್ಧಕ್ಕೆ ಬಂದ ಕ್ಷಣದಲ್ಲಿ ಆದ್ರೂ ಅದು ಗಂಡಾಗಬಹುದಲ್ಲ. ರುದ್ರದೇವರು ಹೇಳಿದ್ದಾರೆ, ಹೆಣ್ಣು ಹುಟ್ಟುತ್ತದೆ, ಕಾಲಾಂತರದಲ್ಲಿ ಗಂಡಾಗ್ತದೆ ಅಂತ. ಯಾವತ್ತೂ ಆಗ್ಬಹುದು. ಆ ಯುದ್ಧಕ್ಕೆ ಅಂತ ಹೇಳಿಬಿಟ್ಟ ದ್ರುಪದ ರಾಜ. ನಿನಗೆ ಬುದ್ಧಿ ಇಲ್ಲ, ನಿನ್ನ ಮಗಳಿಗೆ ಬುದ್ಧಿ ಇಲ್ಲ. ನನಗೆ ಹುಟ್ಟಿದ್ದು ಗಂಡೆ, ಅದು ಗಂಡು ಮಗನೇ. ಗಂಡು ಮಗು ಯಾವುದು, ಹೆಣ್ಣು ಮಗ ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ನಿನ್ನ ಮಗಳಿಗಿಲ್ಲ. ಆ ಯುದ್ಧಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಕಳಿಸಿಬಿಟ್ಟ. ಆಗ ದಶರ್ಣ ದೇಶದ ರಾಜನಿಗೆ ಸ್ವಲ್ಪ ಚಿಂತೆ ಆಯ್ತು, ಹೌದೋ ಏನೋ ಅಂತ. ಯಾರನ್ನೋ ಕಳಿಸಿ ಏನೋ ಉಪಾಯದಿಂದ ಪರೀಕ್ಷೆ ಮಾಡಿಸಿದ. ಪರೀಕ್ಷೆ ಮಾಡಿದಾಗಲೂ ಅದು ಇನ್ನೂ ಗಂಡ ಆಗಿದ್ದಿಲ್ಲ, ಹೆಣ್ಣು ಅಂತಲೇ ಗೊತ್ತಾಯ್ತು. ಆಗ ದ್ರುಪದ ರಾಜನಿಗೆ ಬಹಳ ಚಿಂತೆ ಆಯ್ತು, ಇನ್ನೇನ್ ಮಾಡೋದು ಅಂತ. ಅಷ್ಟೊತ್ತಿಗೆ ಆ ತಂದೆಗಾದ ಚಿಂತೆಯನ್ನು ನೋಡಿ ಆ ಹೆಣ್ಣು ಮಗು ಮನೆಯಿಂದ ಓಡಿ ಹೋಗ್ಬಿಟ್ಲು. ಅರಣ್ಯದಲ್ಲಿ ಹೋದ್ಲು. ಅಲ್ಲಿ ಒಬ್ಬ ತುಂಬುರು ಅಂತ ಗಂಧರ್ವ ಇದ್ದ. ಆ ತುಂಬುರು ನಾಮಕ ಗಂಧರ್ವನಿಗೆ ತನ್ನ ಪರಿಸ್ಥಿತಿ ಎಲ್ಲ ಹೇಳ್ಕೊಂಡ್ಲು ಅವಳು. ನಾನು ಹೆಣ್ಣು, ಆದರೆ ಗಂಡಿನಂತೆ ಬೆಳೆಸಿಬಿಟ್ಟಿದ್ದಾರೆ, ಗಂಡು ವೇಷ ಹಾಕಿ. ತಾರುಣ್ಯದಲ್ಲಿ ಒಂದು ಹೆಣ್ಣನ್ನು ತಂದು ಮದುವೆನೂ ಮಾಡಿಬಿಟ್ರು. ಆದರೆ ರುದ್ರದೇವರ ಮಾತಿನಂತೆ ನಾನು
ಗಂಡ ಆಗ್ಲಿಲ್ಲ. ಈಗ ನಮ್ಮ ತಂದೆಗೆ ದೊಡ್ಡ ಚಿಂತೆ ಆಗಿದೆ ಅಂತ. ತುಂಬುರು ಗಂಧರ್ವನಿಗೆ ಕೃಪೆ ಉಂಟಾಯಿತು. ಅಯ್ಯೋ ಪಾಪ ಅಂತ ಕಾರುಣ್ಯ ಬಂತು. ಅವನು ಹೇಳಿದ, ಹಾಗಾದ್ರೆ ನೀ ಯೋಚನೆ ಮಾಡಬೇಡ, ನನ್ನ ಪುರುಷ ದೇಹವನ್ನ ನಿನಗೆ ಕೊಡ್ತೇನೆ. ನೀನು ಆ ಪುರುಷ ದೇಹದಲ್ಲಿ ಪ್ರವೇಶ ಮಾಡು. ನಿನ್ನ ಹೆಣ್ಣು ದೇಹವನ್ನ ತಾತ್ಕಾಲಿಕವಾಗಿ ನನಗೆ ಕೊಡು. ಮತ್ತೊಂದ್ಸಲ ಅವರು ಪರೀಕ್ಷೆಗೆ ಬಂದಾಗ ಗೊತ್ತಾಗ್ತದೆ. ಆಮೇಲೆ ಆ ಹೆಣ್ಣು ಮಗು ಅಂದ್ರೆ ಆ ಹೆಣ್ಣು ಯುವತಿ ತುಂಬುರುವಿನ ಪುರುಷ ದೇಹವನ್ನ ತಾನು ತಗೊಂಡು ತನ್ನ ಹೆಣ್ಣು ದೇಹವನ್ನ ತುಂಬುರು ಗಂಧರ್ವನಿಗೆ ಕೊಟ್ಟು ಪುರುಷ ದೇಹವನ್ನ ಪಡ್ಕೊಂಡು ಮನೆಗೆ ಬಂದು. ಮತ್ತೊಂದ್ಸಲ ದ್ರುಪದ ರಾಜ ಹೇಳಿ ಕಳಿಸಿದ, ಪರೀಕ್ಷಕರು ಸರಿಯಾಗಿ ಪರೀಕ್ಷೆ ಮಾಡಿಲ್ಲ, ಇನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡು ಅಂತ. ಬಂದವರೆಲ್ಲ ಪರೀಕ್ಷಿಸಿದ್ರು. ಅದೇನೋ ಉಪಾಯದಿಂದ ಗಂಡು ಅಂತ ಗೊತ್ತಾಯ್ತು. ಗಂಡು ದೇಹ ಬಂದಿತ್ತು. ಅವರು ಹುಚ್ಚಾಗಿ ಹೋಗಿಬಿಟ್ಟು, ದಶಾರ್ಣ ದೇಶ ರಾಜನೇ ಕ್ಷಮೆ ಕೇಳಿ ಹೋಗಿಬಿಟ್ಟ, ನನ್ನ ಮಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳಿ. ಅಂತೂ ಯುದ್ಧದ ಚಿಂತೆ ಮುಗಿತು. ಆಮೇಲೆ ಈ ದ್ರುಪದ ರಾಜನ ಮಗಳು ಪುರುಷ ದೇಹವನ್ನ ತುಂಬುರನಿಗೆ ವಾಪಸ್ ಕೊಡ್ಬೇಕಲ್ಲ. ತುಂಬುರು ಗಂಧರ್ವ ಪುರುಷ ದೇಹವನ್ನ ತಾತ್ಕಾಲಿಕವಾಗಿ ಕೊಟ್ಟಿದ್ದ. ಅವ್ರು ಬಂದು ಪರೀಕ್ಷೆ ಮಾಡಿ ಹೋಗೋ ತನಕ ಇರ್ಲಿ, ಆಮೇಲೆ ನೀನು ನನ್ನ ದೇಹ ನನಗೆ ಕೊಟ್ಟು ನಿನ್ನ ಹೆಣ್ಣು ದೇಹ ನೀ ತಗೊಂಡು ಹೋಗು ಅಂತ. ಈ ದ್ರುಪದ ರಾಜನ ಮಗಳು ತುಂಬುರುವಿಗೆ ಅವನ ಪುರುಷ ದೇಹವನ್ನ ವಾಪಸ್ ಕೊಡೋಣ, ಮರಳಿಸೋಣ ಅಂತ ಕಾಡಿಗೆ ಬಂದು. ಅಲ್ಲಿ ಕಥೆನೇ ಬೇರೆಯಾಗಿದೆ. ಈ ತುಂಬುರು ತನ್ನ ಪುರುಷ ದೇಹವನ್ನ ದ್ರುಪದ ರಾಜನ ಮಗಳಿಗೆ ಕೊಟ್ಟು ತಾನು ಸ್ತ್ರೀ ದೇಹ ಪಡ್ಕೊಂಡಿರುವಾಗ ಅಕಸ್ಮಾತ್ ಅಲ್ಲಿ ಕುಬೇರ ಬಂದಿದ್ದಾನೆ. ಇವನಿಗೆ ಗಂಧರ್ವನಿಗೆ ತುಂಬುರುವಿಗೆ ಏನೋ ಕೆಲಸ ಹೇಳಲಿಕ್ಕೆ ಕುಬೇರ ಬಂದ. ಕುಬೇರ ಬಂದಾಗ ತುಂಬುರು ಗಂಧರ್ವ ಹೆಣ್ಣಾಗಿದ್ದ, ಹೆಣ್ಣು ದೇಹ ಪಡ್ಕೊಂಡಿದ್ದ. ಆದ್ರಿಂದ ಕುಬೇರನ ಕಣ್ಣಿಗೆ ಬೀಳಬಾರದು ಅಂತ ಹೇಳಿ ತಪ್ಪಿಸ್ಕೊಂಡು ಯಾವುದೋ ಪೊದೆಯಲ್ಲಿ ಅಡಕೊಂಡ. ಅದು ಕುಬೇರ ನೋಡಿಬಿಟ್ಟ. ಹೆಣ್ಣಾಗಿ ಬಚ್ಚಿಟ್ಕೊಳ್ತಾ ಇದ್ದಾನೆ ಅನ್ನೋದನ್ನು ನೋಡಿ ಕುಬೇರ ಶಾಪ ಕೊಟ್ಟ. ನೀನು ಸ್ತ್ರೀ ದೇಹ ಪಡ್ಕೊಂಡು ನನ್ನ ಕಣ್ಣು ತಪ್ಪಿಸಿ ಮುಚ್ಚಿಟ್ಕೊಳ್ತಾ ಇದ್ದಿ, ನಿನಗೆ ಇದೇ ಪರ್ಮನೆಂಟ್ ಆಗ್ಲಿ ಅಂತ ಶಾಪ ಕೊಟ್ಬಿಟ್ಟ. ಹಾಗಾಗಿ ಕುಬೇರನಿಗೆ, ಇವನಿಗೆ ತುಂಬುರು ಗಂಧರ್ವನಿಗೆ ಸ್ತ್ರೀ ದೇಹವೇ ಉಳಿಯಿತು, ನಿನಗಿದೇ ಪರ್ಮನೆಂಟ್ ಆಗ್ಲಿ ಅಂತ. ಆಮೇಲೆ ದ್ರುಪದ ರಾಜನ ಮಗಳು ಪುರುಷ ದೇಹ ಕೊಡೋಣ ಅಂತ ಬಂದಾಗ ತುಂಬುರು ಹೇಳಿದ, ಇಲ್ಲ, ನನಗೆ ಕುಬೇರನ ಶಾಪ ಬಂದಿದೆ, ನಾನು ಹೆಣ್ಣಾಗೇ ಇರಬೇಕು, ನನ್ನ ಪುರುಷ ದೇಹ ನಿನಗೇ ಇರ್ಲಿ, ತಗೊಂಡು ಹೋಗ್ಬಿಡು ಅಂತ. ಅಂತೂ ರುದ್ರದೇವರ ಮಾತು ಸತ್ಯ ಆಯ್ತು. ಇವನಿಗೆ ಪರ್ಮನೆಂಟ್ ಆಗಿ ಪುರುಷ ದೇಹ ಬಂತು. ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಕಾಲಾಂತರದಲ್ಲಿ ಗಂಡಾಗ್ತದೆ ಕೂಸು ಅಂತ ಹೇಳಿದ್ದು ಇಷ್ಟು ಕಾಲ ಆದ್ಮೇಲೆ ಗಂಡು ದೇಹ ಬಂದ್ಬಿಡ್ತು. ಮಹಾಭಾರತ ಯುದ್ಧ ಮುಗಿಯೋ ತನಕ ನಿನಗೆ ಹೆಣ್ಣು ದೇಹ ಇರ್ಲಿ ಅಂತ ಶಾಪ ಕೊಟ್ಟಿದ್ದ ಕುಬೇರ. ಹೀಗೆ ಒಂದು ಮಹಾಭಾರತದ ಕಥೆ. ಇಲ್ಲಿ ಈ ಕಥೆ ನೋಡಿದರೆ ಹೆಣ್ಣಾಗಿ ಹುಟ್ಟಿದ ಕೂಸಿಗೆ ಪುರುಷ ದೇಹ ಬಂತೋ ಇಲ್ಲೋ, ಆದರೆ ಸ್ತ್ರೀಯರಿಗೆ ಪುರುಷ ದೇಹ ಬರೋದಿಲ್ಲ ಅಂತ ಉಂಟು. ಇದು ವಿರುದ್ಧ ಆಗ್ತದೆ. ಅದಕ್ಕೆ ಇಲ್ಲಿ ಈ ರೀತಿ ಅರ್ಥ. ತುಂಬುರು ಎಂಬ ಗಂಧರ್ವನ ಒಂದು ಅಂಶ ಅಲ್ಲಿತ್ತು. ಯಾರದ್ದು? ಆ ದ್ರುಪದ ರಾಜನ ಮಗಳ ದೇಹದಲ್ಲಿ ಪುರುಷನ ಒಂದು ಅಂಶ ಇತ್ತು. ಕೇವಲ ಸ್ತ್ರೀ ಜೀವಿಗೆ ಪುರುಷ ದೇಹ ಬರೋದಿಲ್ಲ. ಆದ್ರಿಂದ ಗಂಧರ್ವ ಒಂದು ಅಂಶದಿಂದ ಅಲ್ಲಿ ಸೇರ್ಕೊಂಡೇ ಇದ್ದ. ತಾನು ಕೊಟ್ಟಂತ ತನ್ನ ಪುರುಷ ದೇಹದಲ್ಲಿ ಒಂದು ಅಂಶದಿಂದ ತಾನಿದ್ದ. ತಾನು ಒಂದಂಶದಿಂದಲೂ ಇಲ್ಲದೆ ಅಂಥ ದೇಹವನ್ನು ಕೊಟ್ಟದ್ದಲ್ಲ. ಆದ್ರೆ ಇಲ್ಲಿ ಕೃಷ್ಣ ಹೇಳಿದ್ದೇನು ಅಂತಂದ್ರೆ, ಸ್ತ್ರೀಯರಿಗೆ ಸ್ವತಂತ್ರವಾಗಿ ಪುರುಷ ದೇಹ ಬರೋದಿಲ್ಲ. ಪುರುಷ ದೇಹದಲ್ಲಿ ಪ್ರವೇಶ ಆಗ್ಬಹುದು. ಆ ಪುರುಷ ದೇಹದಲ್ಲಿ ಯಾರೋ ಇನ್ನೊಬ್ಬ ಪುರುಷ ಅಲ್ಲಿ ಒಂದು ಅಂಶದಿಂದ ಇರಬೇಕು.
ಇಲ್ಲಿದ್ದಾನೆ. ದ್ರುಪದ ರಾಜನ ಮಗಳಿಗೆ ಪುರುಷ ದೇಹ ಬಂತು, ಅಲ್ಲಿ ಗಂಧರ್ವ ಇದ್ದಾನೆ. ಯಾವ ಪುರುಷನು ಇಲ್ಲದೆ ಇರುವಂತಹ ಪುರುಷ ದೇಹದಲ್ಲಿ ಸ್ತ್ರೀ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷ್ಣನ ಅಭಿಪ್ರಾಯ. ಇದನ್ನ ಮಧ್ವಾಚಾರ್ಯರು ನಿರ್ಣಯ ಮಾಡಿದ್ದಾರೆ. ಅದರಿಂದ ಈ ಶ್ಲೋಕದಲ್ಲಿ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ಅನ್ನುವಾಗ ಸ್ತ್ರೀಯ ಅಂತಂದ್ರೆ ಶಾಪದಿಂದ ಪುರುಷರು ಸ್ತ್ರೀತ್ವವನ್ನು ಪಡೆದಿದ್ರೆ ಅಂಥ ಸ್ತ್ರೀಯರು ಭಕ್ತಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ಶಾಪದಿಂದ ಪುರುಷತ್ವವನ್ನು ಪಡೆದಂಥ ಸ್ತ್ರೀಯರು ಅಂತ ಹೇಳಿಲ್ಲ. ಯಾಕೆ ಅಂದ್ರೆ ಪುರುಷರಿಗೆ ಸ್ತ್ರೀತ್ವ ಬರೋದೇ ಇಲ್ಲ. ಇದು ಸ್ತ್ರೀಯರಿಗೆ ಪುರುಷತ್ವ ಬರೋದೇ ಇಲ್ಲ. ಪುರುಷರಿಗೆ ಶಾಪದಿಂದ ಸ್ತ್ರೀತ್ವ ಬರ್ತದೆ. ಅದರಿಂದ ಸ್ತ್ರೀಯರು ಅಂತಂದ್ರೆ ಸ್ವತಃ ಪುರುಷರಾಗಿ ಶಾಪದಿಂದ ಸ್ತ್ರೀತ್ವವನ್ನು ಪಡೆದಂಥವರು ಮೋಕ್ಷಕ್ಕೆ ಹೋಗ್ತಾರೆ. ಸ್ವತಃ ಸ್ತ್ರೀಯರಾಗಿ ಶಾಪದಿಂದಲೋ ಇಚ್ಛೆಯಿಂದಲೋ ಪುರುಷತ್ವವನ್ನು ಪಡೆದವರು ಅಂತ ಹೇಳೋದು. ಯಾಕೆ ಸ್ತ್ರೀಯರಿಗೆ ಪುರುಷತ್ವ ಇಲ್ಲ, ಅದು ನಿಯಮನೆ. ಇಲ್ಲಿ ಮಾತ್ರ ಮಹಾಭಾರತದಲ್ಲಿ ಸ್ತ್ರೀಗೆ ರುದ್ರದೇವರ ವರದಿಂದ ಪುರುಷತ್ವ ಬಂತು ಅಂತಂದ್ರೆ ಅದು ಸ್ವತಂತ್ರವಾದ ಪುರುಷ ದೇಹ ಬಂದದ್ದಲ್ಲ. ಆ ಗಂಧರ್ವ ಅಲ್ಲಿದ್ದ, ಜೊತೆಗಿದ್ದ, ಅಂಥ ದೇಹ ಬರಬಹುದಷ್ಟೆ. ಇಷ್ಟು ಹೇಳಿ, ಆದ್ದರಿಂದ ಈ ಮನುಷ್ಯ ದೇಹವನ್ನು ವ್ಯರ್ಥ ಮಾಡ್ಕೊಳ್ಬೇಡ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪರಾಯಣ. ನನ್ನಲ್ಲೇ ಮನಸ್ಸಿಡು, ನನ್ನನ್ನೇ ಭಜಿಸು, ನನ್ನ ಉದ್ದೇಶದಿಂದಲೇ ಯಜ್ಞಯಾಗ ಮಾಡು, ನನಗೇ ನಮಸ್ಕಾರ ಮಾಡು, ನನ್ನನ್ನು ಪಡಿತಿ. ಈ ಸಾಂಸಾರಿಕ ಸುಖ ಇದು ಕ್ಷುಲ್ಲಕ, ಅನಿತ್ಯ, ಬಹಳ ದುಃಖ ಮಿಶ್ರ ಇದು. ಅದರಿಂದ ಇದಕ್ಕೆ ನೀನು ಮೋಹಗೊಳ್ಳಬೇಡ. ಇದಕ್ಕೂ ಮಹಾಭಾರತದಲ್ಲಿ ಒಂದು ನಿದರ್ಶನ ಇದೆ. ಒಬ್ಬ ಮನುಷ್ಯ ಕಾಡಿನಲ್ಲಿ ಹೋಗ್ತಾ ಇದ್ದಂತೆ. ಒಂದು ಹುಲಿ ಬೆನ್ನತ್ತಿ ಬಂತು. ಸೀದಾ ಇವನು ಹಿಂದ್ಗಡೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಮುಂದೆ ಒಂದು ಪೊದೆ, ಅಲ್ಲಿ ಒಂದು ಬಾವಿ ಇತ್ತು. ಹುಲ್ಲು ಎಲ್ಲ ಬೆಳೆದದ್ರಿಂದ ಬಾವಿ ಅಂತ ಗೊತ್ತಾಗ್ಲಿಲ್ಲ. ಬಿದ್ದು ಬಿಟ್ಟ, ತಲೆ ಕೆಳಗಾಗಿ ಬಾವಿಯಲ್ಲಿ ಬಿದ್ದ. ಆದರೆ ಪೂರ್ತಿ ಕೆಳಗೆ ಹೋಗ್ಲಿಲ್ಲ. ಮಧ್ಯದಲ್ಲಿ ಗಿಡಗಂಟೆಗಳೆಲ್ಲ ಬೆಳೆದಿತ್ತು ಬಾವಿಯಲ್ಲಿ. ಎಲ್ಲೋ ಒಂದು ಕಡೆ ಸಿಗಾಕೊಂಡ. ಆ ಗಿಡಗಳ ಮಧ್ಯದಲ್ಲಿ, ಬಾವಿಯ ಮಧ್ಯದಲ್ಲೇ ಗೋಡೆಯಲ್ಲಿ ಬೆಳೆದಂಥ ಗಿಡಗಳ ಮಧ್ಯದಲ್ಲಿ ಸಿಗಾಕೊಂಡು ಜೋತು ಬಿದ್ದಿದ್ದಾನೆ. ಕೆಳಗಡೆ ಒಂದು ಘಟಸರ್ಪ, ಹಸಿದ ಸರ್ಪ, ಅದು ಮೇಲೆ ಬರ್ತಾ ಇದೆ ಬುಸುಗುಟ್ಕೊಂಡು. ಮೇಲೆ ಹುಲಿ ಕಾಯ್ತಾ ಇದೆ, ಇವನು ಬಾವಿಗೆ ಬಿದ್ನಲ್ಲ, ಮೇಲೆ ಬಂದರೆ ತಿನ್ನಬೇಕು ಅಂತ. ಆಗ ಆ ಬಾವಿಯಲ್ಲಿ ಗೋಡೆಗಳಲ್ಲೆಲ್ಲ ಬೆಳೆದಿರ್ತದೆ ಗಿಡ ಮರಗಳು. ಅದರ ಒಂದು ಶಾಖೆಗೆ ಜೇನುಗೂಡಿತ್ತು. ಆ ಜೇನುಗೂಡು ಒಡೆದು ಹೋಗಿದೆ. ಆ ಜೇನು ಹುಳಗಳೆಲ್ಲ ಇವನ ಸುತ್ತಮುತ್ತು ಹೊರದು ಸುತ್ತಾಕಿ ಕಚ್ಚುತ್ತಾ ಇದ್ದಾವೆ. ಅದೆಲ್ಲ ದುಃಖ ಅನುಭವಿಸುತ್ತಿದ್ದಾನೆ. ಕೆಳಗಡೆ ಹಾವಿನ ಭಯ, ಮೇಲೆ ಹುಲಿಯ ಭಯ, ಜೇನು ಹುಳಗಳು ಕಚ್ಚುತ್ತಾ ಇದ್ದಾವೆ. ಅದರ ಮಧ್ಯದಲ್ಲಿ ಆ ಒಡೆದ ಜೇನುಗೂಡಿನಿಂದ ಒಂದೊಂದೇ ಹನಿ ಜೇನುತುಪ್ಪ ಬೀಳ್ತಾ ಇದೆ. ಅದಕ್ಕೆ ಇವನು ನಾಲಿಗೆ ಚಾಚುತ್ತಾ ಇದ್ದಾನೆ. ಓ, ಜೇನುತುಪ್ಪ ವ್ಯರ್ಥವಾಗಿ ಹೋಗ್ತದೆ, ತನ್ನ ಬಾಯಿಗಾದರೂ ಬೀಳಲಿ ಅಂತ ನಾಲಿಗೆ ಚಾಚುತ್ತಾ ಇದ್ದಾನೆ. ಆದರೆ ಸ್ವಲ್ಪ ದೂರದಲ್ಲಿ ಬೀಳ್ತಾ ಇದೆ, ನಾಲಿಗೆಗೆ ಸಿಗ್ತಾ ಇಲ್ಲ. ಇನ್ನೂ ಪ್ರಯತ್ನ ಮಾಡ್ತಾನೆ, ನಾಲಿಗೆ ಹತ್ತಿರ ಬೀಳ್ತಾ ಇದೆ, ನಾಲಿಗೆಗೆ ಸಿಗ್ತಾ ಇಲ್ಲ. ಸಂಸಾರದ ಸುಖ ಇಂಥದ್ದು. ಎಷ್ಟು ಆಪತ್ತುಗಳ ಮಧ್ಯದಲ್ಲಿ ಯಾವುದೋ ಕ್ಷುದ್ರ ಸುಖಕ್ಕೆ ಪ್ರಯತ್ನ ಮಾಡಬೇಕು. ಅದು ಕೈಗೆ ದಕ್ಕೋದಿಲ್ಲ. ದಕ್ಕದೇ ಇರುವಂಥ ಸುಖ, ಸಿಕ್ಕದೇ ಇರುವಂಥ ಸುಖ, ಅದಕ್ಕಾಗಿ ಪ್ರಯತ್ನ. ಇದು ಸಂಸಾರದ ಪರಿಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ವಾರ್ಧಕ್ಯ ಅನ್ನೋ ಹುಲಿ ಇದೆ, ಕಾಲಮೃತ್ಯು ಅನ್ನುವಂಥ ಸರ್ಪ, ಜೇನ್ನೊಣಗಳಂತೆ ಶತ್ರುಗಳು ಬಂಧುಗಳು ಪೀಡಿಸ್ತಾ ಇರ್ತಾರೆ,
ಹಣ ಕೊಡಿ ಅಂತ. ಇದರ ಮಧ್ಯದಲ್ಲಿ ಸಂಸಾರದಲ್ಲಿ ಬರುವ ಸುಖ ಎಂಥದ್ದು, ಆ ಜೇನು ಬಿಂದುವಿನ ಸುಖದಂತೆ ಅಂತ ಭಾವಿಸಿ ಮೂಢನಾಗದೆ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಂಡು ನನ್ನನ್ನು ಭಜಿಸು ಅಂತ ಹೇಳ್ತಾ ಇದ್ದಾನೆ. ಅರ್ಜುನ, ನಿನಗಿನ್ನೂ ಉಪದೇಶ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಅನಸೂಯವೇ. ನೀನು ನಾನು ಹೇಳಿದ್ದನ್ನ ಕೇಳ್ತಕ್ಕಂಥವನು, ಅದ್ರ ಮೇಲೆ ಅಸೂಯೆ ಪಡೋದಿಲ್ಲ, ದೋಷಾರೋಪ ಮಾಡೋದಿಲ್ಲ. ನಿನ್ನ ಹಿತದ ಉದ್ದೇಶದಿಂದ ನಾನು ಹೇಳ್ತಿದ್ದೀನಿ, ಅದನ್ನು ನೀನು ಹಾಗೆ ತಿಳ್ಕೊಂಡಿದ್ದಿ. ನನ್ನ ಉಪದೇಶ ಕೇಳಿ ಸಂತೋಷ ಪಡ್ತಿ, ಆದ್ರಿಂದ ನಾನು ನಿನಗೆ ಮತ್ತೆ ಉಪದೇಶ ಮಾಡ್ತೇನೆ ಕೇಳು ಅಂತ ಸಂತೋಷಪಟ್ಟು ಉಪದೇಶ ಮಾಡ್ತಾ ಮುಂದುವರಿಸ್ತಾ ಇದ್ದಾನೆ. ನಾನು ಉಪದೇಶ ಮಾಡೋ ಹಾಗೆ ಬೇರೆಯವರು ಉಪದೇಶ ಮಾಡ್ಲಿಕ್ಕೆ ಸಮರ್ಥರಲ್ಲ. ಯಾಕೆ ಅಂದ್ರೆ ನನ್ನ ಮಹಿಮೆಯನ್ನ ಪೂರ್ತಿಯಾಗಿ ಯಾರೂ ತಿಳ್ಕೊಂಡಿಲ್ಲ. ನನ್ನಿಂದ ಸೃಷ್ಟಿಯಾದಂಥ ಋಷಿಗಳಾಗ್ಲಿ ದೇವತೆಗಳಾಗ್ಲಿ ಅವರು ಪರಿಮಿತವಾದ ಜ್ಞಾನವುಳ್ಳವರಾಗೇ ಸೃಷ್ಟರಾಗಿದ್ದಾರೆ. ನನ್ನ ಮಹಿಮೆ ನೋಡಿದರೆ ಅಪರಿಮಿತ, ಮಿತಿ ಇಲ್ಲ. ಅವರ ಜ್ಞಾನಕ್ಕೆ ಮಿತಿ ಇದೆ. ಆದ್ದರಿಂದ ನನ್ನ ಸಂಪೂರ್ಣ ಮಹಿಮೆ ತಿಳಿದವನು ಅಂದ್ರೆ ನಾನೇ ನಿನಗೆ ಉಪದೇಶ ಮಾಡಬೇಕಷ್ಟೆ. ಅದರಲ್ಲಿ ಅಪಾರವಾದದ್ದು ಸಾಗರದಷ್ಟಿದೆ. ಕೆಲವನ್ನ ನಾನು ನಿನಗೆ ಹೇಳ್ತೇನೆ. ನನಗೆ ಉತ್ಪತ್ತಿ ಇಲ್ಲ, ಆದಿಯೇ ಇಲ್ಲ, ಉತ್ಪತ್ತಿ ಇಲ್ಲ. ಎಲ್ರಿಗೂ ನಾನು ಆದಿಯಾಗಿದ್ದೇನೆ, ಎಲ್ರಿಗಿಂತ ಮೊದಲಿನವನು ನಾನಾಗಿದ್ದೇನೆ. ಎಲ್ಲರಿಗೂ ಎಲ್ಲ ಕಾರ್ಯ ಮಾಡಿಸೋನು ನಾನು. ಮುಖ್ಯ ಪ್ರಾಣದೇವರು ಮಾಡಿಸ್ತಾರೆ, ಅವರಿಗೂ ನಾನೇ ಆದಿಯಾಗಿದ್ದೇನೆ, ಅವರಿಗೂ ನಾನೇ ಕಾರ್ಯ ಮಾಡಿಸುವನು. ಸಮಸ್ತ ಲೋಕಗಳಿಗೆ ನಾನು ಒಡೆಯನಾಗಿದ್ದೇನೆ. ಹೀಗೆ ನನ್ನನ್ನು ಯಾರು ತಿಳ್ಕೊಳ್ತಾರೋ ಅವರು ಸಕಲ ಪಾಪದಿಂದ ಮುಕ್ತರಾಗ್ತಾರೆ. ಜಗತ್ತಿನಲ್ಲಿ ಯಾರ್ಯಾರಿಗೆ ಏನೇನು ಕಾಣಿಸ್ತಾ ಇದೆ ಎಲ್ಲ ನನ್ನಿಂದಲೇ ಆಗೋದು. ಏನಂದ್ರೆ ಮೋಕ್ಷ ಆಗಬೇಕಾದ್ರೆ ಆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಕೊಡುವವನು ನಾನೇ. ಬುದ್ಧಿ ಜ್ಞಾನಂ ಮೋಕ್ಷೋಪಯೋಗಿ ಬುದ್ಧಿ, ಇತರ ಬುದ್ಧಿ ಎಲ್ಲವನ್ನೂ ಕೊಡುವವನು ನಾನು. ಸದಸದ್ವಿವೇಕ ಬುದ್ಧಿ, ಶಾಸ್ತ್ರಜನ್ಯ ಜ್ಞಾನ ಅದನ್ನೆಲ್ಲ ಕೊಡುವವನು ನಾನು. ಮಾಡಬಾರ್ದನ್ನ ಮಾಡಕೂಡ್ದು ಅನ್ನುವಂಥ ಬುದ್ಧಿ ಬೇಕಲ್ಲ. ಶಾಸ್ತ್ರದಲ್ಲಿ ಇಂಥದ್ದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದರೂ ಮಾಡ್ತಾರೆ. ಕೆಲವರು ಮಾಡೋದಿಲ್ಲ, ಬಿಡ್ತಾರೆ. ಆ ಬಿಡುವ ಬುದ್ಧಿಯನ್ನು ಕೊಡುವವನು ನಾನೇ. ಅಸಮೋಹ ಕ್ಷಮಾಗುಣವನ್ನ ಕೊಡ್ತಕ್ಕಂಥವನು ನಾನು. ಕೆಲವರು ಸತ್ಯ ಹೇಳ್ತಾರೆ, ಅದು ಒಂದು ಧರ್ಮ. ಸತ್ಯ ಹೇಳೋದು ಅದಕ್ಕೂ ನಾನೇ ಪ್ರೇರಕ. ಇಂದ್ರಿಯ ನಿಗ್ರಹ, ನನ್ನಲ್ಲೇ ಬುದ್ಧಿ ಇಡೋದು, ಸದಾ ನನ್ನ ಚಿಂತನೆ. ದಮಶಮಃ ಸುಖಂ ದುಃಖಂ, ಸುಖ ದುಃಖ ಭಯ ಅಭಯ, ನಿರ್ವಿಕಾರತ್ವ, ಇನ್ನೊಬ್ರಿಗೆ ಹಿಂಸೆ ಮಾಡದೇ ಇರೋದು ಅಹಿಂಸಾ, ಅಲಂಬುದ್ಧಿ, ಎಷ್ಟಿತ್ತು ಅಷ್ಟರಲ್ಲೇ ತೃಪ್ತಿ, ಅಲಂಬುದ್ಧಿ, ಬ್ರಹ್ಮಚರ್ಯಾದಿ ತಪಸ್ಸು, ಇನ್ನೊಬ್ಬರಿಗೆ ದಾನ ಮಾಡೋದು, ಕೀರ್ತಿ ಅಪಕೀರ್ತಿ, ಏನೇನಿದೆ ಧರ್ಮಗಳು ಜಗತ್ತಿನಲ್ಲಿ. ಧರ್ಮ ಅಂದ್ರೆ ಈ ಗುಣಗಳು ದೋಷಗಳು ಇವೆಲ್ಲ ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗ್ತಕ್ಕಂಥದ್ದು. ಪೂರ್ವೇ ಸಪ್ತ ಮಹರ್ಷಯ, ಹಿಂದಿನ 7 ಮಹರ್ಷಿಗಳು ಅಂದ್ರೆ ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳಿದ್ದಾರೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಇವರೆಲ್ಲರೂ ನನ್ನಿಂದಲೇ ಹುಟ್ಟಿದವು. ಹಿಂದಿನ ಮನ್ವಂತರದಲ್ಲಿದ್ದವು. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂಥವರು. ಮನುಗಳು, 4 ಮನುಗಳು.
ಅವರು ನನ್ನಿಂದಲೇ ಹುಟ್ಟಿದವರು. ಸ್ವಯಂಭೌಮನು, ಸ್ವಾರೋಚಿಷಮನು, ರೈವತಮನು, ಉತ್ತಮ ಅಂತ 4 ಜನ. ಮುಂದಿನ ಪ್ರಜೆಗಳೆಲ್ಲ ಅವರ ಪರಂಪರೆಯಲ್ಲಿ ಬಂದವರು. ಆ 4 ಮನುಗಳು ನನ್ನಿಂದಲೇ ಹುಟ್ಟಿದಂಥವರು. ಅಥವಾ ಚತ್ವಾರೋ ಮನವಹ ಅಂತಂದ್ರೆ 4 ವರ್ಣದವರು ಅಂತಲೂ ಅರ್ಥ ಮಾಡಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೇದೇನ 4 ವರ್ಣದವರು. ಅವರು ನನ್ನಿಂದಲೇ ಹುಟ್ಟಿದಂಥವ್ರು. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರು ಅಂತಲೂ ಇದೆ, ನನ್ನಿಂದ ಹುಟ್ಟಿದವರು ಅಂತಲೂ ಇದೆ. ಅದು ಹೇಗೆ ಅಂತಂದ್ರೆ, ಚತುರ್ಮುಖ ಬ್ರಹ್ಮದೇವರ ಅಂತರ್ಯಾಮಿ ನಾನು, ಆದ್ರಿಂದ ನನ್ನಿಂದ ಹುಟ್ಟಿದವರು ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರು ಬರೇ ದ್ವಾರ ಇದ್ದ ಹಾಗೆ, ಅವರ ದ್ವಾರ ಅವರ ಅಂತರ್ಯಾಮಿಯಾದ ನನ್ನಿಂದಲೇ ಹುಟ್ಟಿದವರು, ಹೀಗೆ ತಿಳ್ಕೊಳ್ಬೇಕು. ಹೀಗೆ ವಿಭೂತಿ ಯೋಗ ಅಂತ ಇದನ್ನ ಕರೀತಾರೆ. ತನ್ನ ಮಹಿಮೆಯನ್ನೇ ವಿಸ್ತಾರವಾಗಿ ವಿಶೇಷವಾದ ಮಹಿಮೆಯನ್ನ ಹೇಳಿದ್ದಾನೆ ಪರಮಾತ್ಮ. ನಾಳೆ ದಿವಸ ಮುಂದುವರಿಸ್ತೇನೆ ಮತ್ತೆ. ಕೃಷ್ಣ.